ಒಂದು ರೌಂಡ್ ಹಾಕ್ಬಿಟ್ಟು ಬಂದ್ಮೇಲೆ ಗಾಡಿ ಸೆಲ್ಫ್ ಮಾಡಬೇಕು. ಇಂಪಾರ್ಟೆಂಟ್ ಇದರಲ್ಲಿ ಕೆಲವೊಂದು BS6 ವೆಹಿಕಲ್ ಅಂದ್ರೆ ನ್ಯೂ ಎಡಿಷನ್ ಇದೆ, ವಿತ್ ಬ್ಲೂಟೂತ್ ಕನೆಕ್ಷನ್ ಇರೋದಿದೆ. ಸೊ ಹಾಗಾಗಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ಗಳನ್ನ ಹೇಳ್ತೀವಿ, ಅದನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಮೇನ್ ಆಗಿ ಇಗ್ನಿಷನ್ ಆನ್ ಮಾಡಿದಾಗ ಈ ಲೈಟ್ ಬರಲೇಬೇಕು. ಈ ಲೈಟ್ ಬಂದ್ರೆ ಮಾತ್ರ ನಿಮ್ದು ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆದ್ಮೇಲೆ ಲೈಟ್ ಆಫ್ ಆಗ್ಬೇಕು. ಇನ್ ಕೇಸ್ ಲೈಟ್ ಏನಾದ್ರು ಬಂದ್ರೆ ಗಾಡಿನ ದಯವಿಟ್ಟು ಶೋರೂಮ್ ತಗೊಂಡ್ಬನ್ನಿ. ಸಣ್ಣ ಪುಟ್ಟ ಎರರ್ಗಳು ಇರ್ತವೆ, ಅದನ್ನ ರೆಕ್ಟಿಫೈ ಮಾಡ್ಬಿಟ್ಟು ಕೊಡ್ತೀವಿ. ಎರಡನೇ ಇಂಪಾರ್ಟೆಂಟು, ಈ ಕೆಳಗಡೆ ಇದು LED ಲೈಟ್ ಇವು ಆನ್ ಅಲ್ಲೇ ಇರ್ತವೆ. ಈ ಲೈಟ್ಗಳು ಆನ್ ಅಲ್ಲೇ ಇರ್ತವೆ, ಇದಕ್ಕೆ ಸ್ವಿಚ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇದು ಆಫ್ ಮಾಡೋಕೆ ಸ್ವಿಚ್ ಗಿಚ್ ಹಾಕ್ಸೋದು ಏನು ಮಾಡಬೇಡಿ. ಮೂರನೇದು, ಗಾಡಿ ಸ್ಟಾರ್ಟ್ ಇದ್ದು ಗಾಡಿ ಗೇರ್ ಅಲ್ಲಿ ಇದ್ದು ಸೈಡ್ ಸ್ಟ್ಯಾಂಡ್ ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ, ಏನ್ ಮಾಡಿದ್ರು ಸ್ಟಾರ್ಟ್ ಆಗಲ್ಲ. ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲಾಂದ್ರೆ ಗಾಡಿನ ನ್ಯೂಟ್ರಲ್ ಮಾಡ್ಕೋಬೇಕು, ಅವಾಗ ಮತ್ತೆ ನಿಮ್ದು ಗಾಡಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಹಳೆ ಗಾಡಿಗಳ ತರ ರಿಸರ್ವ್ ನಾಬ್ ಬರಲ್ಲ. ಸೊ ಹಾಗಾಗಿ ಯಾವಾಗ್ಲೂ 1 ಪಾಯಿಂಟ್ ಪೆಟ್ರೋಲ್ ನ ಮೇಂಟೈನ್ ಮಾಡಲೇಬೇಕು. ಇದರಲ್ಲಿ ಆಲ್ರೆಡಿ 2 ಲೀಟರ್ ಪೆಟ್ರೋಲ್ ಇರುತ್ತೆ. ಸೊ ಆದ್ರೂ ಸಫಿಶಿಯಂಟ್ ಇರಲ್ಲ, ನಿಮ್ಗೆ ಪೆಟ್ರೋಲ್ ನ ನೀವು ಹಾಕ್ಸ್ಕೋಬೇಕು. ಗಾಡಿ ಡೆಲಿವರಿ ತಗೊಂಡು ಹೋಗ್ಬೇಕಾದ್ರೆ ಪೆಟ್ರೋಲ್ ನ ಹಾಕ್ಸ್ಕೋಬೇಕು. ಓಕೆ ಸರ್, ಇದು ಇಷ್ಟು ಬೇಸಿಕ್ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದರಲ್ಲಿ ಮುಂಚೆ ತರ 2 ಹೆಡ್ಲೈಟ್ ಡಿಮ್ ಅಂಡ್ ಡಿಪ್ ಸ್ವಿಚ್ ಬರಲ್ಲ, ಒಂದೇ ಸ್ವಿಚ್ ಅಲ್ಲಿ ಎಲ್ಲಾ ಕೊಟ್ಟಿದ್ದಾರೆ. ಹೆಡ್ಲೈಟ್ ಸ್ವಿಚ್ ಇದೆ ಇದಕ್ಕೆ ನೋಡಿ, ಇದು ಅಪ್, ಇದು ಹೈ ಬೀಮು, ಇದು ಲೋ ಬೀಮು, ಇದು ಫ್ಲಾಶ್, ಎಲ್ಲ ಒಂದೇ ಸ್ವಿಚ್ ಅಲ್ಲಿ ಇದೆ. ಆಮೇಲೆ ಇಲ್ಲಿ ಮೀಟರ್ ಪ್ಯಾನಲ್ ಅಲ್ಲಿ ನಿಮಗೆ ಚೇಂಜಸ್ ಗಳನ್ನ, ಇದು ಸ್ವಿಚ್ ಮೋಡ್ ಸ್ವಿಚ್ ಅಂತಿದೆ, ಅದನ್ನ ನೀವು ಆಪರೇಟ್ ಮಾಡಿದ್ರೆ ಅಲ್ಲಿ ಚೇಂಜಸ್ ಆಗ್ತವೆ. ನಿಮ್ಗೆ ನೆಕ್ಸ್ಟ್ ನಂಬರ್ ಪ್ಲೇಟ್ ಹಾಕ್ಸೋ ಬರ್ತಿರಲ್ಲ, ಅವಾಗ ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಡ್ತೀನಿ. ಮೀಟರ್ ಕನೆಕ್ಟ್ ಆಗಿರುತ್ತೆ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಡ್ತೀನಿ. ಅವಾಗ ಎಲ್ಲಾ ಫೀಚರ್ಸ್ ಗಳನ್ನ ನಿಮ್ಗೆ ಇನ್ನೊಂದು 10,000 ಕಿಲೋಮೀಟರ್ ಇಂಜಿನ್ ವಾರಂಟಿ ಬರುತ್ತೆ. ಸಬ್ಜೆಕ್ಟ್ ಎಲ್ಲಾ ಸರ್ವಿಸ್ ಶೋರೂಮ್ ಅಲ್ಲೇ ಮಾಡಿಸ್ಕೋಬೇಕು. ಬ್ಯಾಟ್ರಿ ವಾರಂಟಿ ಬಂದು 1 ವರ್ಷ. ಇನ್ವಾಯ್ಸ್ ಆಗಿರೋ ಡೇಟ್ ಇಂದ 1 ವರ್ಷದಲ್ಲಿ ಬ್ಯಾಟ್ರಿಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ನೀವು ಪೀಸ್ ಟು ಪೀಸ್ ರೀಪ್ಲೇಸ್ ಆಗುತ್ತೆ. ಇದ್ರ ಜೊತೆ ಬರೋ ಇನ್ಶೂರೆನ್ಸ್ 5 ಇಯರ್ಸ್ ಇರುತ್ತೆ, 1+4 ಇರುತ್ತೆ. ಮೊದಲೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋದು 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿನ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಮೊದಲನೇ ಸರ್ವಿಸ್ ಬಂದು 500 ಕಿಲೋಮೀಟರ್ಗೆ ಅಥವಾ 1 ತಿಂಗಳು, ಎರಡರಲ್ಲಿ ಯಾವ್ದು ಮುಂಚೆ ಆಗುತ್ತೋ ಸರ್ವಿಸ್ ನ ಮಾಡಿಸ್ಕೋಬೇಕು. ಪ್ರತಿ ಸರ್ವಿಸ್ ಅಲ್ಲಿ ನಿಮ್ದು ಆಯಿಲ್ ಫಿಲ್ಟರ್, ಚೈನ್ ಕ್ಲೀನ್, ಲೂಬ್ರಿಕೇಶನ್ ಕನ್ಸ್ಯೂಮೇಬಲ್ ಚಾರ್ಜಬಲ್ ಇರುತ್ತೆ. ಇದು ಇಷ್ಟು ಗಾಡಿ ಬಗ್ಗೆ ಇರೋ ಇನ್ಫಾರ್ಮೇಶನ್. ಗಾಡಿ ಬಗ್ಗೆ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಗಳಿದ್ರೆ ಕೇಳಬಹುದು. ಆಮೇಲೆ ಮೊಬೈಲ್ ಚಾರ್ಜರ್ ಇಂಜಿನ್ ಸ್ಟಾರ್ಟ್ ಇದ್ದಾಗ ಮಾತ್ರ ಮಾಡಬೇಕು. ಏನು ಇಗ್ನಿಷನ್ ಆನ್ ಮಾಡಿದ್ರೆ ಚಾರ್ಜ್ ಆಗಲ್ಲ, ಗಾಡಿ ಸ್ಟಾರ್ಟ್ ಇರಬೇಕು. ಮೊಬೈಲ್ ಚಾರ್ಜರ್ ಓಕೆನಾ ಸರ್? ಬೇರೆ ಇನ್ನೇನಾದ್ರೂ ನಿಮ್ಗೆ ಕೇಳಂಗಿದ್ರೆ ಕೇಳ್ಬೋದು. ಬ್ಲೂಟೂತ್ ಕನೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಕ್ವೈರೀಸ್ ಇದ್ರೆ ಬೇಕಾದ್ರೆ ಅವಾಗಲೇ ನಿಮ್ದು ರೆಕ್ಟಿಫೈ ಮಾಡಿ ಕೊಡ್ತೀನಿ ನಾನು. ಬೇರೆ ನೀವು ಲಕ್ಷ್ಮಿ ಮೋಟರ್ಸ್ ಬಜಾಜ್ ಶೋರೂಮ್ ಜೊತೆ ನಿಮ್ಮ ಅನುಭವ ಹೇಗಿದೆ? ನಾನು 3 ವೆಹಿಕಲ್ ತಗೊಂಡಿದ್ದೀನಿ, ಅದಕ್ಕೆ ನೆಲಮಂಗಲದಿಂದ ಇಲ್ಲಿ ಹುಡಿಕೊಂಡು ಬಂದಿರೋದು. ಓಕೆನಾ? ಲಕ್ಷ್ಮಿ ಮೋಟಾರ್ಸ್ ಬಗ್ಗೆ ನಮ್ಗೆ ಬಹಳ ಗೌರವ. ಥ್ಯಾಂಕ್ ಯು ಸರ್. ಓಕೆನಾ? ಆ ಗೌರವ ಇಟ್ಕೊಂಡು ಇಲ್ಲಿ ಬಂದಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ನಂಬಿಕೆಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ನೀವು ಗಾಡಿ ಕ್ಯಾಶ್ ಅಲ್ಲಿ ಫೈನಾನ್ಸ್ ತಗೊಂಡಿದ್ದೀರಾ? ಫೈನಾನ್ಸ್ ಸ್ಕೀಮು, ಡೌನ್ ಪೇಮೆಂಟ್, EMI ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಿರಾ? ಅಲ್ವಾ? ಓಕೆ, ನಿಮ್ ಕಡೆಯಿಂದ ನಮ್ಗೆ ಏನಾದ್ರು ಅಡ್ವೈಸ್ ಕೊಡ್ಬೋದಾಗ, ಏನಾದ್ರು ಚೇಂಜಸ್ ಮಾಡ್ಬೇಕಾ ಶೋರೂಮ್ ಅಲ್ಲಿ, ಅಥವಾ ನಮ್ಮ ಇದರಲ್ಲಿ ಬೇರೆ ಏನಾದ್ರು ಆಡ್ ಮಾಡ್ಬೇಕಾ? ಎಲ್ಲ ಅನುಭವ ಇದೆ ಸರ್, ನಮ್ಗೆ ಏನು ಅಡ್ವೈಸ್ ಬೇಕಾಗಿಲ್ಲ, ಎಲ್ಲ ಅನುಭವ ಇದೆ, ಅಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಅಲ್ಲ, ನಮ್ಗೆ ಅಡ್ವೈಸ್ ಮಾಡ್ತೀರಾ ಅಂತ ಹೇಳ್ತಾ ಇರೋದು. ಶೋರೂಮ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ, ಅಥವಾ ಡೆಲಿವರಿಯಲ್ಲಿ ಇನ್ನೇನಾದ್ರು ಆಡ್ ಮಾಡ್ಬೇಕಾ? ನಿಮ್ದು ಏನಾದ್ರು ಸಜೆಷನ್ ಇದ್ರೆ ಹೇಳಿ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಸರ್, ಕಂಗ್ರ್ಯಾಚುಲೇಷನ್ಸ್.